ರತ್ನಾಂಬರವನ್ನು ಧರಿಸಿ ಪಟ್ಟ ಪೀತಾಂಬರವನ್ನುಟ್ಟು ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ನಾಡು ಮಡಿಯನ್ನು ನಾಡನ್ನು ಬಿಟ್ಟು ಈ ಕಾಡಿನಲ್ಲಿ ವಾಸ ನಿನ್ನನ್ನು ನೋಡುವ ನಾವೆಂತಹ ನಿರ್ಭಾಗ್ಯರಲ್ಲ. ನಾವೆಂತಹ ಭರತ, ಅರಮನೆಯ ವಾಸಕ್ಕಿಂತಲೂ ನನಗೆ ಅರಣ್ಯವಾಸವೇ ಸುಖಕರವಾಗಿದೆ. ನೀನು ದುಃಖಿಸಬೇಡ. ಅದರಲ್ಲಿ ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದರು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಸಹೋದರ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇವೆ. ಹೇಳುವೆಯಾ ತಮ್ಮ? ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ. ಗುರು ವಶಿಷ್ಠ ಮಹರ್ಷಿಗಳು ಸಚಿವರಲ್ಲಿಯೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ತಾನೆ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ, ನಮ್ಮೆಲ್ಲರ ಪೂಜ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಕೌಶಲ್ಯ ಮಾತೆಯವರು ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರು ತಾನೆ. ಭರತ, ಹೀಗೆ ಬಾ. ಈಗ ಹೇಳು ಸಹೋದರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನುವರ್ತ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರಸಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತನಾದ ನನ್ನ ತಂದೆ ನಮ್ಮೆಲ್ಲರ ಪೂಜ್ಯ ಜನಕನು ಕ್ಷೇಮದಿಂದಿರುವೇ ಸಹೋದರ. ಭರತ, ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿಮ್ಮ ಅಗಲಿಕೆಯ ವೇದನೆಯನ್ನು ಸಹಿಸಲಾರದೆ ಜನಕನು ಪರಲೋಕವಾಸಿಯಾದರನ್ನು